ಇದೇನ್ರಿ ಆಗ ಬಂದಾಗೆ ಒಬ್ಬರೇ ಬರ್ತಿದ್ದೀರಾ? ನಿಮ್ಮ ಮುಖ ನೋಡ್ತಿದ್ರೆ ಕಾಲೇಜಲ್ಲೂ ಅದಿತಿ ಕಾಣಿಸ್ಲಿಲ್ಲ ಅನ್ಸುತ್ತೆ. ಇನ್ನೇನು ಮಾಡಲಿ ಹೇಳು, ಅದಿತಿ ಕಾಲೇಜ್ಗೂ ಹೋಗಿಲ್ಲ, ಯಾರೂ ಅವಳನ್ನಲ್ಲಿ ನೋಡಿಲ್ವಂತೆ. ನನಗೂ ಅನುಮಾನ ಬಂದ ಕಡೆಯಲ್ಲೆಲ್ಲ ವಿಚಾರಿಸಿದೆ, ಆದರೆ ಎಲ್ಲೋ ಅವಳು ಸುಳುವೇ ಇಲ್ಲ. ದಿವ್ಯನ ಮನೇಲಿ ಕೇಳಿದ್ರಾ? ಅವಳ ಮನೆಗೂ ಹೋಗಿದ್ದೆ ಪರಿ, ಅದಿತಿ ಅಲ್ಲಿಗೂ ಹೋಗಿಲ್ಲ. ಹಲೋ ಆರ್ತಿ, ಹೇಳಮ್ಮ. ಹಲೋ ಅಮ್ಮ, ಅದಿತಿ ಇದಲ್ಲ ರೀ? ಅದಿತಿ ಇದಲ್ಲ ಅಂತ ಕೇಳ್ತಾ ಇದ್ದಾಳೆ, ಏನು ಹೇಳೋದು? ಯಾಕೆ ಅಂತ ಕೇಳು. ಅಮ್ಮ, ನಾನು ಹೇಳೋದು ಕೇಳಿಸ್ತಿದ್ಯಾ? ಹ್ಞೂ ಹ್ಞೂ ಕೇಳಿಸ್ತಿದ್ಯಮ್ಮ. ಅಮ್ಮ, ಅದಿತಿ ಪೂಜೆಗೆ ಬಂದವಳು ಕೇಳ್ದೆ ಹೊರಟೋಗಿದ್ದಾಳೆ. ಹೋಗ್ಬೇಕಾದ್ರೆ ಒಂದ್ ಮಾತು ಹೇಳ್ಬೇಕಲ್ವಮ್ಮ? ನಾವೇನ್ ಅನ್ಕೊಬೇಕು ಹೇಳು? ಪ್ರಸಾದ ಕೊಟ್ಟು ಕಳ್ಸೋಣ ಅಂದ್ರೆ ಅದಕ್ಕೂ ನಿಂತಿಲ್ಲ ಅಮ್ಮ ಅವಳು. ಫೋನ್ ಮಾಡಿದ್ರೆ ನಾಟ್ ರೀಚಬಲ್ ಬರ್ತಾ ಇದೆ. ಅವಳು ಬಂದ್ಲ ಅಲ್ಲಿಗೆ? ಹಾಗೆ ಮಾಡಿದ್ಲ ಅವಳು? ಸರಿ, ಬಂದ್ಮೇಲೆ ವಿಚಾರಿಸ್ಕೊಳ್ತೀನಿ. ಅವಳು ಇನ್ನೂ ಮನೆಗೆ ಬಂದಿಲ್ಲ. ಎಷ್ಟೊತ್ತಾಯ್ತು ಅವಳು ಹೊರಟು? ಸ್ವಲ್ಪ ಹೊತ್ತಾಯ್ತಮ್ಮ, ಇನ್ನೇನ್ ಮನೆಗೆ ಬರ್ಬೋದು. ಅವಳು ಮನೆಗೆ ಬಂದಿದ ತಕ್ಷಣ ನನಗೆ ಫೋನ್ ಮಾಡೋದಕ್ಕೆ ಹೇಳು, ವಿಚಾರಿಸ್ಕೊಂತೀನಿ ಅವಳನ್ನ. ಸರಿ, ಹೇಳ್ತೀನಿ. ಅದಿತಿ ಹೋಮಕ್ಕೆ ಹೋಗಿದ್ಲಂತ? ಹೋಗಿದ್ಲಂತೆ. ಇಲ್ಲಿ ಹೇಗೆ ಮಾಡಿದ್ಲೋ ಅಲ್ಲೂ ಅಷ್ಟೇ, ಯಾರಿಗೂ ಹೇಳಿದೆ ಕೇಳಿದೆ ಹೊರಟು ಬಂದಿದ್ದಾಳೆ. ಅವಳು ಹೊರಟಾಯ್ತು, ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಮನೆಗೆ ಬರ್ತಾಳೆ. ಬಂದ್ಮೇಲೆ ಫೋನ್ ಮಾಡು ಅಂತ ಹೇಳಿದಾಳೆ. ಬಾವಿ, ನನಗೆ ಗೊತ್ತು ಅಮ್ಮ, ನನ್ನಿಂದ ನಿಮ್ಗೆ ಹರ್ಟ್ ಆಗಿದೆ ಅಂತ. ಐ ಆಮ್ ರಿಯಲಿ ಸಾರಿ, ನನಗೆ ಕ್ಷಮಿಸ್ಬಿಡಿ. ಕ್ಷಮಿಸೋ ಮಾತು ಆಮೇಲೆ ವೇದಾಂತ್. ನನಗೆ ಬೇಜಾರು ಅನ್ನೋದಕ್ಕಿಂತ ಕನ್ಫ್ಯೂಸ್ ಆಗ್ತಿದೆ. ನೀನ್ ಯಾಕೆ ನನ್ನನ್ನು ಪೂಜೆ ಮಾಡೋದು ಬೇಡ ಅಂದೆ? ಅಮ್ಮ, ಅದನ್ನ ಹೇಗೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಪರವಾಗಿಲ್ಲ, ಹೇಳು ವೇದಾಂತ್, ನಾನೇನು ತಿಳ್ಕೊಳ್ಳಲ್ಲ. ಅಮ್ಮ, ಗುರುಗಳು ಮೃತ್ಯುಂಜಯ ಹೋಮಕ್ಕೆ ಮಕ್ಕಳಾಗದೇ ಇರೋರು ಕೂತ್ಕೋಬಾರ್ದು. ಹಾಗೊಂದು ವೇಳೆ ಕೂತ್ಕೊಂಡ್ರೆ ಪೂಜೆ ಫಲ ಸಿಗೋದಿಲ್ಲ, ಹಾಗೆ ಕೂತ್ಕೊಂಡವ್ರಿಗೂ ಒಳ್ಳೇದಾಗೋದಿಲ್ಲ ಅಂತ ಹೇಳಿದ್ರಂತೆ. ಅದಕ್ಕೆ ಧ್ರುವನ್ ರಿಕವರಿ ಮನಸ್ಸಲ್ಲಿ ಇಟ್ಕೊಂಡು ಅನಿವಾರ್ಯವಾಗಿ ನೀ ಪೂಜೆಗೆ ಕೂತ್ಕೊಳ್ಳೋದು ಬೇಡ ಅಂತ ಹೇಳಿದೆ. ಅಲ್ಲ, ವಿಧವೆನೇ ಪೂಜೆ ಮಾಡ್ಬೋದು ಅಂತ ಹೇಳಿದವರು ಮಕ್ಕಳಿಲ್ಲದೆ ಇರೋರು ಪೂಜೆ ಮಾಡಬಾರ್ದು ಅಂತ ಯಾಕೆ ಹೇಳಿರ್ತಾರೆ? ನಿಜವಾಗ್ಲೂ ಗುರುಗಳ ಹಾಗೆ ಹೇಳಿರ್ತಾರ? ಅಮ್ಮ, ನೀವು ನಮ್ಮನ್ನ ಹೇರ್ತಾ ಇರ್ಬೋದು, ಆದರೆ ನಮ್ಮ 4 ಜನನ ಸ್ವಂತ ಮಕ್ಕಳ ಥರ ಸಾಕಿದ್ದೀರ. ನಾವು ಅಷ್ಟೇ ಅಮ್ಮ, ನಿಮ್ಮನ್ನ ಅದೇ ದೃಷ್ಟಿಯಲ್ಲಿ ನೋಡಿದ್ದೀವಿ. ನಮ್ಮ ದೃಷ್ಟಿಲಿ ನೀವೊಬ್ಬರೇ ಅಮ್ಮ, ನೀವೇ ನಮ್ಮ ಸಾಕ್ತಾಯಿ, ನೀವೇ ನಮ್ಮ ಹೆತ್ತಾಯಿ ಕೂಡ. ಆದ್ರೆ ಆದ್ರೆ ಏನ್ ವೇದ, ಹೇಳು. ಅಮ್ಮ, ಶಾಸ್ತ್ರ ಪ್ರಕಾರ ಮಕ್ಕಳಾಗದೇ ಇರೋರು ಮೃತ್ಯುಂಜಯ ಹೋಮಕ್ಕೆ ಕೂತ್ರೆ ಕೂತವ್ರಿಗೆ, ಅಂದ್ರೆ ನಿಮ್ಮ ಪ್ರಾಣ ಕೂಡ ಕಂಟಕ ಇದೆ ಅಂತ ಗುರುಗಳು ಹೇಳಿದ್ರಂತೆ. ಅಂತೆ ಅಂದ್ರೆ ಗುರುಗಳು ನಿನ್ಗೆ ಡೈರೆಕ್ಟ್ ಆಗಿ ಹೇಳಿಲ್ವಾ? ಇಲ್ಲಮ್ಮ, ಹೇಳಿಲ್ಲ. ಮತ್ತೆ ಈ ವಿಷಯ ನಿನ್ಗೆ ಹೇಗೆ ಗೊತ್ತಾಯ್ತು? ಅದು ಅಮ್ಮ, ವಿಕ್ರಾಂತ್ ಹತ್ರ ಗುರುಗಳ ಶಿಷ್ಯಂದ್ರು ಹೇಳಿದ್ರಂತೆ. ಪಾಪ ಅಮ್ಮ, ವಿಕ್ರಾಂತ್ ಈ ವಿಚಾರನ ನನ್ನ ಹತ್ರ ಹೇಳಿದ್ರೆ ನಾನು ನಂಬೋದೇ ಇಲ್ಲ ಅನ್ಕೊಂಡು ಅಮೂಲ್ಯನ ಹತ್ರ ಹೇಳ್ತಿದ್ದೆ. ಅವರಿಬ್ಬರು ಹೇಳುವಾಗ ನಾನು ರೂಮ್ ಒಳಗಡೆನೆ. ಪಾಪ, ನಾನಿದ್ದೀನಿ ಅಂತ ಅವ್ರು ಯಾರಿಗೂ ಗೊತ್ತಿಲ್ಲ. ನನಗೆ ವಿಷಯ ಕೇಳಿ ಒಂದು ಕ್ಷಣ ಶಾಕ್ ಆಯ್ತಮ್ಮ. ಅದಕ್ಕೆ ನಾನು ಈ ನಿರ್ಧಾರ ತಗೊಳ್ಬೇಕಾಯ್ತು. ಮೃತ್ಯುಂಜಯ ಹೋಮ ಮಾಡಬೇಕು. ಮೃತ್ಯುಂಜಯ ಹೋಮ ಮಾಡೋದ್ರಿಂದ ಧ್ರುವನ ಆಯುಷ್ಯ ಗಟ್ಟಿಯಾಗಿರುತ್ತೆ ಅಂತ ಹೇಳಿದವ್ರೆ ನೀವು. ಹಾಗಿರುವಾಗ ಆ ಪೂಜೆ ಕೂರೋದ್ರಿಂದ ನಿಮಗೆ ತೊಂದರೆ ಆಗುತ್ತೆ ಅನ್ನೋದಾದ್ರೆ ಅದೆಷ್ಟು ಮಟ್ಟಕ್ಕೆ ಸರಿ?
ಇದನ್ನು ಕೇಳಿಸ್ಕೊಂಡು ನಾನು ಹೇಗೆ ಸುಮ್ಮನೆ ಇರಲಿ ಹೇಳಿ? ಈ ವಿಷಯನ ಅಲ್ಲೇ ಎಲ್ಲರ ಮುಂದೆ ನಿಮ್ಗೆ ಹೇಳ್ಬೋದಿತ್ತು, ಆದರೆ ಎಲ್ಲರ ಮುಂದೆ ಹೇಳಿ ನಿಮ್ಗೆ ನೋವು ಮಾಡೋದು ನನಗೆ ಇಷ್ಟ ಆಗಲಿಲ್ಲ. ಆಮೇಲೆ ಮಾತಾಡೋಣ ಅಂತ ಸುಮ್ಮನೆ ಆದೆ. ಹಾಗಾಗಿ ನಿಮ್ಮ ಪರವಾಗಿ ನಾನೇ ಡಿಸಿಷನ್ ತೊಗೊಳ್ಬೇಕಾಯ್ತು. ಐ ಆಮ್ ಸಾರಿ ಮಾ. ಯಾರೋ ಶಿಷ್ಯಂದ್ರು ಹೇಳಿದ್ದನ್ನ ನೀನು ಹೇಗೆ ನಂಬ್ದೆ ವೇದ? ವಿಧವೆ ಪೂಜೆ ಕೂರ್ಬೋದು ಅಂತ ಹೇಳಿದ ಗುರುಗಳಿಗೆ ಮಕ್ಕಳು ಇಲ್ದೇ ಇರೋರು ಕೂತ್ರೆ ಏನಂತೆ? ನಿಂತ್ಕೊಳ್ಳೆ. ಏನೇ ಅನ್ಕೊಂಡಿದ್ಯಾ ನೀನು? ಹುಡುಗಾಟ ಆಡ್ತಿದ್ಯಾ? ಯಾಕೆ ಹೋಗಿದ್ದೆ ಬೀಗರ ಮನೆಗೆ? ನಾವು ಏನೇ ಆದ್ರೂ ಅಲ್ಲಿ ಹೋಗ್ಬಾರ್ದು ಅಂತ ನೆನ್ನೆ ಮಾತಾಡ್ಕೊಂಡಿದ್ವಿ ತಾನೆ? ಮತ್ತೆ ಯಾಕೆ ಹೋದೆ? ಏನ್ ಕೆಲಸ ಐತೆ ನಿನ್ಗಲ್ಲಿ? ಅಮ್ಮ, ಅದು ಧ್ರುವನ ಹೆಸರಲ್ಲಿ ಮೃತ್ಯುಂಜಯ ಪೂಜೆ ಇಟ್ಕೊಂಡಿದ್ರಲ್ಲ, ಅದಕ್ಕೆ ಹೋಗಿದ್ದೆ. ಕೇಳಿದ್ರೇನ್ರಿ ನಿಮ್ ಮಗಳ ಮಾತನ್ನ? ಹೋಮ ಇತ್ತಂತೆ, ಇವಳು ಹೋಗಿದ್ಲಂತೆ. ಇತ್ತೀಚೆಗೆ ಇವಳ ಮನ್ಸಲ್ಲಿ ಏನ್ ತೋಚುತ್ತೋ ಅದನ್ನೇ ಮಾಡ್ತಾಳೆ. ಅಪ್ಪ ಅಮ್ಮನ ಮಾತು ಯಾವ ಲೆಕ್ಕನೂ ಇಲ್ಲ. ನಮ್ಮ ಮಾತನ್ನು ಕೇಳದೆ ಅವ್ರ ಮನೆಗೆ ಹೋಗಿ ನಮ್ಮ ಮರ್ಯಾದೆ ತೆಗೆಯೋ ಕೆಲಸ ಮಾಡಿ ಬಂದಿದ್ದಾಳೆ. ಹಾಗೆಲ್ಲ ಏನೂ ಇಲ್ಲ ಅಮ್ಮ. ಮುಚ್ಚೆ ಬಾಯಿ. ರಾಜ ಬದುಕಿದ್ದಾನೆ ಅನ್ನೋದು ನಮಗೂ ಖುಷಿ ಇದೆ. ಅವನನ್ನ ನೋಡ್ಬೇಕು, ಮಾತಾಡಿಸ್ಬೇಕು ಅನ್ನೋ ಆಸೆ ನಮಗೂ ಇದೆ. ಯಾಕೆಂದ್ರೆ ಅವನು ನಮ್ಗೆ ಅಪ್ಪ ಅಮ್ಮನ ಸ್ಥಾನ ಕೊಟ್ಟಿದ್ದಾನೆ. ಅಂತವನ್ ಹೀಗಾದಾಗ ಅವನ್ ಯೋಗಕ್ಷೇಮ ವಿಚಾರಿಸ್ಕೊಂಡು ಬರೋದು ನಮ್ ಕರ್ತವ್ಯ ಆಗಿದೆ. ಆದ್ರೂ ನಾವು ಹೋಗದೆ ಯಾಕೆ ಸಹಿಸ್ಕೊಂಡಿದೀವಿ ಹೇಳು? ಬಿಡು ಪರಿ, ಅದೆಲ್ಲ ಇವಳಿಗೆ ಅರ್ಥ ಆಗಲ್ಲ. ಅರ್ಥ ಆಗ್ಲಿ ಅಂತಾನೆ ನಾನು ಹೇಳ್ತಿರೋದು. ಯಾವ ಸಂದರ್ಭದಲ್ಲಿ ಎಲ್ಲಿಗೆ ಹೋಗ್ಬೇಕು, ಹೋಗ್ಬಾರ್ದು ಅನ್ನೋ ಅರಿವಿರ್ಬೇಕು. ತಂದೆ ತಾಯಿ ಯಾಕೆ ಇದನ್ನೆಲ್ಲ ಹೇಳ್ತಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು. ಅದನ್ನ ಬಿಟ್ಟು ನಮ್ಮ ಮಾತನ್ನ ಧಿಕ್ಕರಿಸಿ ಮರ್ಯಾದೆ ತೆಗೆಯೋದಲ್ಲ. ನಿಮ್ಮಪ್ಪ ಅಷ್ಟಾಗಿ ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ. ಬೇಗ ಮರ್ತು ಬಿಡ್ತಾರೆ, ಕ್ಷಮಿಸ್ತಾರೆ. ಆದ್ರೆ ಅವತ್ತು ಸಂಕ್ರಾಂತಿ ಹಬ್ಬದ ದಿನ ಆಗಿರೋ ಅವಮರ್ಯಾದೆನ ಇನ್ನೂ ಮರ್ತಿಲ್ಲ ಅಂತಂದ್ರೆ ಅದರಲ್ಲೇ ನೀನು ಅರ್ಥ ಮಾಡ್ಕೋಬೇಕಾಗಿತ್ತು. ನಿನಗೆ ಯಾರಾದ್ರೂ ತಾಂಬೂಲ ಕೊಟ್ಟು ಬರ್ಲೇಬೇಕು ಅಂತ ಹೇಳಿದ್ರೇನೆ ಆ ಸುಹಾಸಿನಿ ಹತ್ರ ಉಗಿಸ್ಕೊಂಬರಕ್ ಹೋಗಿದ್ದೇನೆ. ಮಾತಾಡೆ. ಎದೆ ಎತ್ತರಕ್ಕೆ ಬೆಳೆದಿರೋ ಮಕ್ಕಳ ಮೇಲೆ ಕೈ ಮಾಡೋದು ಸರಿಯಲ್ಲ. ಏನೋ ಗೊತ್ತಿಲ್ಲದೆ ಹೋಗಿದ್ದಾಳೆ, ಇದನ್ನೇ ದೊಡ್ಡದು ಮಾಡಬೇಡ. ನೀವು ಅವಳ ಪರ ವಹಿಸ್ಕೊಂಡು ಮಾತಾಡಕ್ ಬರಬೇಡಿ. ನಾನು ಇವಳ ಬಗ್ಗೆ ತುಂಬಾ ಕನ್ಸು ಕಟ್ಕೊಂಡಿದ್ದೇನೆ. ಹೀಗೆ ಬಿಟ್ರೆ ಅದ್ಯಾವುದು ಆಗಲ್ಲ ರೀ. ಇವಳು ತನ್ನ ಬಗ್ಗೆ ಮಾತ್ರ ಅಲ್ಲ, ನಮ್ಮ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡ್ಬೇಕು. ಇವಳು ಹಿಂದೆ ಇನ್ನೊಬ್ಳಿದ್ದಾಳೆ, ಇವಳು ಅಮ್ಮ ಸ್ಥಾನದಲ್ಲಿ ನಿಂತ್ಕೋಬೇಕು. ಆದ್ರೆ ಇವಳು ತನಗನ್ಸಿದನ್ನೆಲ್ಲ ಮಾಡಕ್ ಹೊರಟಿದ್ದಾಳೆ. ಇಲ್ಲೂ ಹೇಳಿ ಹೋಗಿಲ್ಲ, ಅಲ್ಲೂ ಹೇಳಿ ಬಂದಿಲ್ಲ. ಇವಳು ಹೋಗದಂತೆ, ನಾವು ಊರೆಲ್ಲ ಹುಡುಕದಂತೆ. ಬರೀ ಸಾಕ್ ಬಿಡು. ಈಗಾಗಲೇ ನೀನು ಹೇಳೋದೆಲ್ಲ ಹೇಳಿದ್ಯಾ, ಅರ್ಥ ಮಾಡ್ಕೋತಾಳೆ. ಸರಿಯಾಗಿ ಕೇಳಿಸ್ಕೊಳೆ. ಇದೇ ಕೊನೆ. ಇನ್ಯಾವತ್ತಾದ್ರೂ ಇದೇ ತರ ನೀನು ಹೇಳ್ದೆ ಕೇಳದೆ ಹೋದ್ರೆ ನಾನು ಸುಮ್ಮನೆ ಇರಲ್ಲ. ನೀವು ಪ್ಲೀಸ್ ಬೇಜಾರು ಮಾಡ್ಕೊಳ್ಬೇಡಿ. ಇದನ್ನೆಲ್ಲ ಮನ್ಸಿಗೆ ಹಾಕೊಳ್ಬೇಡಿ ಅಮ್ಮ. ನಮಗೆ ಧ್ರುವನ್ ಪ್ರಾಣ ಎಷ್ಟು ಮುಖ್ಯನೋ ನಿಮ್ಮ ಪ್ರಾಣ ಕೂಡ ಅಷ್ಟೇ ಮುಖ್ಯ. ಅದು ಹಾಗಲ್ಲ ವೇದ. ಅಮ್ಮ ಪ್ಲೀಸ್, ನಾನು ಹೇಳುದಲ್ಲ, ಮನ್ಸಿಗೆ ಹಾಕೊಳ್ಬೇಡಿ. ಓ, ಸರಿಯಾಗಿ ಗುರ್ಕೊಂಡಿದ್ದಾರೆ ಅನ್ಸುತ್ತೆ. ಮೇ ಐ ಕಮ್ ಇನ್? ಅಮ್ಮನ ರೂಮ್ ಬರೋದಕ್ಕೆ ಪರ್ಮಿಷನ್ ಯಾಕೆ? ಬಾ.
ನೀವಮ್ಮ ಮಗ ನಾನು ಸೊಸೆ ಅಲ್ವಾ, ಅದಕ್ಕೆ ಕೇಳಿದೆ. ಮಾಡೋದೆಲ್ಲ ಮಾಡಿ ಬೆಂಕಿಗೆ ತುಪ್ಪ ಸುರಿಯಕ್ಕೆ ಬಂದಿದ್ದಾಳೆ. ಅತ್ತೆ, ಅಮೂಲ್ಯ ಏನಾಯ್ತು? ನೀವು ನಿಜವಾದ ಮಹಾತಾಯಿ ಅತ್ತೆ. ತಾಯಿ ಸ್ಥಾನಕ್ಕೆ ದೊಡ್ಡ ಗೌರವ ತಂದ್ಬಿಟ್ರಿ. ವೇದಾಂತ್, ಇಷ್ಟೆಲ್ಲ ಆಗಿರೋದಕ್ಕೆ ಯಾರು ಕಾರಣ ಗೊತ್ತಾ? ನಿಮ್ಮಮ್ಮ, ನಮ್ಮತ್ತೆ. ನಮ್ಮ ರೌಡಿನಾದ್ನೇ ಇಂಥದಕ್ಕೆ ತಂದ್ಬಿಟ್ರೆ ಬೇರೆ ಯಾರು ಇಲ್ಲ ಅನ್ನೋ ಲೆವೆಲ್ಗೆ ಕಮ್ಮಿ ಮಾತಲ್ಲಿ ಜಾಸ್ತಿ ಎಕ್ಸ್ಪ್ರೆಷನ್ ಕೊಡ್ತಾನೆ. ಬೇಜಾರಾಯ್ತಾ ಮಗಳೇ? ಅಮ್ಮ ಹೊಡೆದಿದ್ದನ್ನ ಮನಸ್ಸಿಗೆ ಹಚ್ಕೋಬೇಡ. ನೀನು ಕಾಣಿಸ್ತಾ ಇರಲಿಲ್ವಲ್ಲ ಅಂತ ಅವಳು ತುಂಬ ಟೆನ್ಷನಲ್ಲಿದ್ಲು. ನೀನು ಹೇಳಿ ಹೋಗಿದ್ದಿದ್ರೆ ಅವಳು ಇಷ್ಟೊಂದು ಬೇಜಾರು ಮಾಡ್ಕೊತಾ ಇರಲಿಲ್ಲ. ಹೇಳಿದ್ರೆ ಹೋಗೋಕೆ ಬಿಡ್ತಿರ್ಲಿಲ್ಲ ಅಪ್ಪ. ಅಮ್ಮ ಹೊಡೆದಿದ್ದಕ್ಕೆ ನಂಗೇನು ಬೇಜಾರಿಲ್ಲ ಅಪ್ಪ. ಧ್ರುವ ಇಲ್ಲ ಅನ್ನೋ ವಿಚಾರ ನನ್ನ ಕೈಯಲ್ಲಿ ಅರ್ಗಿಸ್ಕೊಳ್ಳೋದಕ್ಕೆ ಆಗಿರ್ಲಿಲ್ಲ. ಆದ್ರೆ ಅವ್ನು ಬದುಕಿದ್ದಾನೆ ಅಂತ ಗೊತ್ತಾದ ಕೂಡಲೇ ನನಗೆ ತುಂಬಾನೇ ಖುಷಿ ಆಯ್ತು. ಅವನನ್ನ ನೋಡ್ಬೇಕು, ಮಾತಾಡ್ಬೇಕು ಅನ್ನಿಸ್ತಪ್ಪ. ಅದಕ್ಕೆ ಹೇಳ್ದೇನೆ ಹೋಗಿದ್ದೆ. ಅರ್ಥ ಆಯ್ತು ಕಂದ. ಅಮ್ಮ ನಿನ್ನ ಬಗ್ಗೆ ತುಂಬ ಕನಸುಗಳನ್ನು ಕಟ್ಕೊಂಡಿದ್ದಾಳೆ. ಆ ಕನಸುಗಳಿಗೆ ಯಾವ ತೊಡಕು ಬರಲ್ಲ ಅಂತ ಅರ್ಥ ಆಗ್ತಾ ಇದೆ. ದೇವರು ನನ್ನ ಮಕ್ಕಳೆಲ್ಲರಿಗೂ ತಿಳುವಳಿಕೆ ಕೊಟ್ಟಿದ್ದಾನೆ, ಅದೇ ಖುಷಿ. ಅಮ್ಮ ಹೊಡೆದ್ರೆ ನೀವು ಕೈ ಮಾಡಿದ್ರೆ ಬೇಜಾರು ಮಾಡ್ಕೊಳಕ್ಕಾಗತ್ತಾ ಅಪ್ಪ? ನಿಮಗಲ್ದೆ ಆ ಅಧಿಕಾರ ಇನ್ಯಾರಿಗಿದೆ? ನಿಮಗೆ ತಪ್ಪನ್ಸ್ದಾಗ ಮನೆ ಒಳಗೆ 4 ಗೋಡೆ ಮಧ್ಯ ತಿದ್ದಿ ಬುದ್ಧಿ ಹೇಳ್ತೀರಾ. ಅದೇ ತಪ್ಪು ಉಳ್ಕೊಂಡ್ಬಿಟ್ರೆ ಮುಂದೆ 40 ಜನದ ಎದುರುಗಡೆ ಅವಮಾನ ಆಗುತ್ತಲ್ವಾ ಅಪ್ಪ? ಕ್ಷಮಿಸ್ಬಿಡೋದಿದ್ದೆ, ಕೋಪದಲ್ಲಿ ಕೈ ಮಾಡಿಬಿಟ್ಟೆ. ಅಮ್ಮ, ಇದರಲ್ಲಿ ನಂದು ತಪ್ಪಿದೆ. ಹೇಳಿ ಹೋಗ್ಬೇಕಾಗಿತ್ತು, ಆದ್ರೆ ಹೋಗ್ಲೇಬೇಕು. ಧ್ರುವನ್ ಪರಿಸ್ಥಿತಿ ಹೇಗಿದೆ ಅಂತ ನೋಡ್ಲೇಬೇಕು ಅನ್ನಿಸ್ತು. ಹೇಳಿ ಹೋಗಿದ್ರೆ ನೀವೇನು ಅನ್ಕೋತಿದ್ರು ಅಂತ ಹಾಗೆ ಹೋಗ್ಬಿಟ್ಟೆ ಅಮ್ಮ. ಪರವಾಗಿಲ್ಲ ಕಂದ, ಈಗ ಹೋಗಿದ್ದು ಆಯ್ತು, ಬಂದಿದ್ದು ಆಯ್ತು. ರಾಜ ಹೇಗಿದ್ದಾನೆ? ಅದಿತಿ, ಅವ್ನು ಚೆನ್ನಾಗಿದ್ದಾನಲ್ವಾ? ಹುಷಾರಾಗಿದ್ದಾನೆ. ಪೂಜೆ ಎಲ್ಲ ಚೆನ್ನಾಗಾಯ್ತಾ? ಆದಷ್ಟು ಬೇಗ ಒಂದು ಒಳ್ಳೆ ಸುದ್ದಿ ಬರುತ್ತೆ. ಇವ್ರು ಹೇಳ್ತಿರೋದನ್ನ ಕೇಳಿದ್ರೆ ನಮ್ಮ ರಾಜ ಹೇಗೆ ಹುಷಾರಾಗ್ತಾನೆ ಅನ್ನಿಸ್ತಿದೆ. ಆಗ್ತಾನೆ. ರಾಜ ಆದಷ್ಟು ಬೇಗ ಗುಣ ಆಗಲಿ, ಆ ಹೋಮಕ್ಕೆ ಫಲ ಸಿಗಲಿ, ಅಲ್ಲೆಲ್ಲರೂ ನೆಮ್ಮದಿಯಾಗಿರೋ ಹಾಗಾಗಲಿ. ಅಮೂಲ್ಯಂದು ಅತಿ ಆಯ್ತ. ಇವಳನ್ನ ಹೀಗೆ ಸುಮ್ಮನೆ ಬಿಡಬಾರ್ದು. ಉಗ್ರಲ್ಲಾಗೋ ಕೆಲ್ಸಕ್ಕೆ ಕೊಡ್ಲಿ ತಗೊಳಕ್ಕಾಗತ್ತೆ. ಆರ್ತಿ ಮತ್ತೆ ಅಮೂಲ್ಯ ಯಾವತ್ತೂ ಒಟ್ಟಿಗಿರಬಾರ್ದು. ಅಮೂಲ್ಯ ಯಾವತ್ತೂ ಒಂಟಿಯಾಗೇ ಇರಬೇಕು. ಹಾ ಗುರುಗಳೇ, ನೀವು ಹೇಳೋದು ನನಗೂ ಅರ್ಥ ಆಗತ್ತೆ. ಅಮೂಲ್ಯ ಈ ಮನೆ ಕಾಲಿಟ್ಟಾಗಿಂದ ಈ ರಗಳೆ ಎಲ್ಲ ಆಗ್ತಿರೋದು. ಆದ್ರೆ ನಾನೇನ್ ಮಾಡೋಕ್ಕಾಗತ್ತೆ ಗುರುಗಳೇ? ನಾನು ಹೆಲ್ಪ್ಲೆಸ್ ಅಲ್ವಾ? ಆದ್ರೆ ನನ್ನ ಭಯ ಅದಲ್ಲ ಗುರುಗಳೇ. ಅವಳ ಕಾಲ್ಗುಣದಿಂದ ನನ್ನ ಮಕ್ಕಳಿಗೆ ಅನಾಹುತ ಆಗುತ್ತಲ್ವಾ, ಅದನ್ನ
ತನ್ನ ಪ್ರಾಣ ಒತ್ತೆ ಇಟ್ಟಾದ್ರೂ ನಾನು ಕಾಪಾಡ್ಕೊಳ್ತೀನಿ. ಆದರೆ ಈ ದೋಷಗಳು ಅಷ್ಟಕ್ಕೆ ನಿಲ್ಲಲ್ಲ ಅಲ್ವಾ? ಮುಂದಿನ ತಲೆಮಾರಿಗೂ ಅಂದ್ರೆ ನನ್ನ ಮಕ್ಳಿಗೂ ಅವ್ರು ಹುಟ್ಟೋ ಮಕ್ಳಿಗೂ ತಟ್ಟತ್ತಲ್ವಾ? ಅದಕ್ಕೇನ್ ಮಾಡೋದು ಗುರುಗಳೇ? ಹೌದು ಗುರುಗಳೇ, ನೀವಿದನ್ನ ಮೊದಲೇ ಹೇಳಿದ್ರಿ. ಇವತ್ತಿಲ್ಲಿಗೆ ಬಂದಿದ್ದ ಗುರುಗಳು ಕೂಡ ಅದನ್ನೇ ಹೇಳಿದ್ರು. ನಾನು ಇರೋಷ್ಟು ದಿನ ಹೇಗೋ ಇದನ್ನೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನಿ. ಆದ್ರೆ ನಾನು ಕೊನೆವರೆಗೂ ಇರಕ್ಕಾಗಲ್ವಲ್ಲ, ಅದೇ ನನ್ ಕೊರಗು. ಇದಕ್ಕೊಂದು ಪರಿಹಾರ ಸಿಕ್ಕಿಲ್ಲ ಅಂದ್ರೆ ವಸಿಷ್ಠ ಮನೆತನನೇ ನಾಶ ಆಗೋಗುತ್ತೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಗುರುಗಳೇ. ದಿನಕ್ಕೊಂದು ಕಿರಿಕ್ ಮಾಡ್ತೀರಲ್ರಿ. ಆ ಮನೆ ಡ್ಯೂಟಿ ಮಾಡೋಕ್ಕಾಗಲ್ಲ, ಈ ಮನೆ ಡ್ಯೂಟಿ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರಲ್ಲ, ಇನ್ನು ಯಾವ ಮನೆ ಕೊಡ್ಬೇಕು ನಿಮಗೆ? ನೋಡ್ರಿ, ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಡ್ಯೂಟಿ ಮಾಡಿ, ಇಲ್ಲಾಂದ್ರೆ ಕೆಲಸ ಬಿಟ್ಬಿಟ್ಟು ಹೋಗ್ತಾ ಇರ್ರಿ. ನಾವು ಬೇರೆಯವ್ರನ್ನ ನೋಡ್ಕೊಳ್ತೀವಿ. ರಜೆನೂ ಕೊಟ್ಟು ನಿಮ್ಗೆ ಬೇಕಾದಲ್ಲ ಕೆಲಸ ಕೊಡೋಕ್ಕಾಗಲ್ಲ ರೀ. ಮನೇಲೇನೋ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದಕ್ಕೆ ನಾನು ಕೂಡ ಒಪ್ಕೊಂಡು ರಜಾ ಕೊಟ್ಟಿದ್ದೆ. ಅದು ನೆನ್ನೆಗೆ ಕಂಪ್ಲೀಟ್ ಆಯಿತು. ಇವತ್ತಿಂದ ಡ್ಯೂಟಿ ಜಾಯ್ನ್ ಆಗಲೇಬೇಕು. ನೀವು ಇವತ್ತಿಂದಾನೇ ಸುಹಾಸಿನಿ ನಿಲಯಕ್ಕೆ ಹೋಗಿ ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳಿ. ಆಗಲ್ಲ ಅಂದರೆ ಮನೆಗೆ ಹೋಗ್ರಿ. ಹಾಗನ್ಬೇಡಿ ಸರ್, ಮಾಡ್ತೀನಿ. ಸರಿ, ಹಾಗಾದ್ರೆ ಹೋಗ್ರಿ ಈಗಲೇ. ಸರ್, ನೀವು ಬೇರೆ ಎಲ್ಲೇ ಕೆಲಸ ಹೇಳಿದ್ರು ಹೋಗ್ತೀನಿ ಸರ್. ಅದೊಂದು ಮನೆ ಮಾತ್ರ ಬೇಡ ಸರ್. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಮತ್ತೆ ಅದನ್ನೇ ಹೇಳ್ತೀರಲ್ರಿ? ಯಾಕೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ವಾ? ಸುಮ್ಮನೆ ನಮ್ಮ ತಲೆ ತಿಂತೀರಲ್ರಿ. ನಿಮಗೆ ಹೇಗೆ ಹೇಳಬೇಕೋ ಗೊತ್ತಾಗ್ತಾ ಇಲ್ಲ ಸರ್. ಅದೊಂದು ಮನೆ ಬಿಟ್ಟು ಬೇರೆ ಎಲ್ಲಾದರೂ ಕೆಲಸ ಕೊಡಿ. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಸಹಿಸ್ಕೊಂಡು ಮಾಡ್ತೀನಿ. ಗಾರ್ಡ್ ಆಗಿ ಕೆಲಸ ಮಾಡೋಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಕಾಣಿಸುತ್ತೆ. ಸೆಕ್ಯೂರಿಟಿ ಆಫೀಸರ್ ಅವರು ಕಾಣಿಸ್ಕೊಳ್ತಾ ಇದ್ದೀರಾ? ಬನ್ನಿ, ಲಂಚದೇ ಖಾಲಿ ಇದೆ. ಈ ಕ್ಷಣದಿಂದಲೇ ನನ್ನ ಕೆಲಸನ ನೀವೇ ಶುರು ಮಾಡ್ಕೊಂಬಿಡಿ. ಸರ್, ಅದು ಹಾಗಲ್ಲ ಸರ್. ಕೆಲಸ ಕೊಟ್ಟಿದ್ದು ನಾನು ಹೇಳ್ದಾಗ ನೀವು ಕೇಳಬೇಕು ಹೊರತು ನೀವು ಹೇಳ್ದಾಗ ನಾನು ಕೇಳೋದಕ್ಕಾಗೋದಿಲ್ಲ. ನಿಮ್ಗೆ ಏನಾದ್ರು ಸಮಸ್ಯೆ ಇದ್ದಿದ್ದಕ್ಕೆ ಅಂತ ಹೇಳಿದ್ದಕ್ಕೆ ನಾನು ರಜಾ ಕೊಟ್ಟೆ. ನಿನ್ನೆ ರಜಾ ಕಂಪ್ಲೀಟ್ ಆಯ್ತು. ನೋಡಿ, ಈ ಕ್ಷಣದಿಂದಲೇ ನೀವು ಸುಹಾಸಿನಿ ನೇಲಿಕ್ಕೆ ಹೋಗಿ ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಕೆಲಸ ಬಿಟ್ಟು ಹೋಗ್ತಾ ಇರ್ರಿ. ಅಮ್ಮ, ತಗೊಳ್ಳಿ ಹಣ್ಣು. ಧ್ರುವನ ಹೆಸರಲ್ಲಿ ಪೂಜೆ ಮಾಡಿಸಿದ್ವಲ್ಲ, ಅದ್ರ ಪ್ರಸಾದ ಇದು. ಕೂತ್ಕೊಮ್ಮ, ನಿನ್ ಜೊತೆ ಮಾತಾಡ್ಬೇಕು ಸ್ವಲ್ಪ. ಹೇಳಿಮ್ಮ, ಏನ್ ವಿಷಯ? ಪೂಜೆಗೆ ಯಾರು ಕೂರ್ಬೇಕು ಅಂತ ಹೇಳಿದಾಗ ಗುರುಗಳು ನಿನ್ನನ್ನ ಸೂಚಿಸಿದ್ರು. ಆದ್ರೆ ನಾನು ನಿನ್ನ ಬಗ್ಗೆ ತಪ್ಪಾಗಿ ಮಾತಾಡ್ಬಿಟ್ಟೆ. ಈಗಲೂ ನನ್ನ ಮನಸ್ಸಿನಲ್ಲಿ ಅದೇ ಕೊರಿತಾ ಇದೆ ಅಮ್ಮ. ಅಮ್ಮ, ನೀವು ಆ ಥರ ತಿಳ್ಕೊಳ್ಳೋ ಅಗತ್ಯ ಇಲ್ಲ. ನನಗೆ ಗಂಡ ಇಲ್ಲ, ನಾನು ವಿದ್ವೆನೆ. ಅದಕ್ಕೋಸ್ಕರ ನೀವು ಹಾಗೆ ಹೇಳಿರ್ತೀರ ಅಲ್ವಾ? ನಾನು ಹೇಳೋದೇನೋ ಹೇಳ್ಬಿಟ್ಟೆ, ಹೇಳ್ಬಾರ್ದನ್ನೇ ಹೇಳ್ಬಿಟ್ಟೆ. ಆದ್ರೆ ನಾನು ಹಾಗೆ ಮಾತಾಡ್ಬಾರ್ದಾಗಿತ್ತಮ್ಮ. ನೀನು ನಮ್ಮ ಮನೆಯವಳೆ ಅಲ್ಲದೆ ಇರ್ಬೋದು, ಆದ್ರೆ ನೀನ್ ನನಗೆ ಮಾಡಿದ ಸೇವೆನಾದ್ರೂ ನಾನು ನೆನಪು ಮಾಡ್ಕೋಬೇಕಾಗಿತ್ತು. ನೀನ್ ಮನೆಯವ್ರಿಗಿಂತ ಹೆಚ್ಚಾಗಿ ನನ್ನ ಸೇವೆ ಮಾಡಿದ್ಯ. ನಾನು ತಪ್ಪು ಮಾಡ್ಬಿಟ್ಟೆ, ದಯವಿಟ್ಟು ನನ್ನ ಕ್ಷಮಿಸಮ್ಮ. ಅಮ್ಮ, ನಾನು ನಿಮ್ಮ ಮಗಳಿದ್ದ ಹಾಗೆ. ನೀವು ಹೀಗೆಲ್ಲ ನನ್ನ ಕೈ ಮುಗಿಬಾರ್ದು. ದೊಡ್ಡವರು ಚಿಕ್ಕವ್ರ ಕೈ ಮುಗಿದ್ರೆ ಚಿಕ್ಕವ್ರಿಗೆ ಶ್ರೇಯಸ್ ಅಲ್ಲಮ್ಮ. ಅಮ್ಮ, ನೀವು ಹಿರಿಯರು, ನಿಮಗೆ ನನ್ಗೆ ಮಾತಾಡೋ ಅಧಿಕಾರ ಇದೆ. ಅದಕ್ಕಿಂತ ಹೆಚ್ಚಾಗಿ ನೀವು ಹೇಳಿದ್ದನ್ನ ನಾನು ಅಪಾರ್ಥ ಮಾಡಿಕೊಂಡು ಮನ್ಸಿಗೆ ಹಚ್ಕೊಂಡ್ರೆ ಅದು ತಪ್ಪಾಗುತ್ತೆ. ನೀನಂತವಳ ನಾನು ಎಲ್ಲೂ ನೋಡಿಲ್ಲಮ್ಮ. ಇಷ್ಟು ವಿನಯ ನಾನು ಯಾರೆಲ್ಲೂ ಕಂಡಿಲ್ಲ, ಒಬ್ಬಳನ್ನ ಬಿಟ್ಟು. ನನ್ನ ಮಗಳು ವೈದೇಹಿ ಅಂತ ಇದ್ಲು. ಇಷ್ಟೇ ತಾಳ್ಮೆ, ಇಷ್ಟೇ ವಿನಯ, ಅಷ್ಟೇ ಕ್ಷಮಾ ಗುಣದವ. ಇವತ್ತು ಗುರುಗಳು ನಿನ್ನ ಬಗ್ಗೆ ಆಡಿದ ಮಾತು ಯಾವುದೋ ಅತಿಶಯೋಕ್ತಿ ಅಂತ ಅನ್ನಿಸ್ತಾ ಇಲ್ಲ. ಅವ್ರು ನಿನ್ನ ಬಗ್ಗೆ ಹೇಳ್ತಾ ಇದ್ರೆ
ನನ್ನ ಮಗಳು ವೈದೇಹಿ ಬಗ್ಗೆನೇ ಹೇಳ್ತಾ ಇದ್ದಾರೆ ಅಂತ ಅನ್ನಿಸ್ತು. ನನ್ನ ಅದೃಷ್ಟ ಸರಿ ಇಲ್ಲಮ್ಮ. ನಾನು ಜೀವಂತ ಇರೋವಾಗ್ಲೇ ನಾನು ಹೆತ್ತ ಮಗಳ ಸಾವನ್ನ ನಾನು ಕಣ್ಣಾರೆ ನೋಡ್ಬೇಕಾಯ್ತು. ಈಗ ನೀನು ಮತ್ತೆ ನನ್ನ ಮಗಳನ್ನ ನೆನಪು ಮಾಡ್ತಾ ಇದೀಯ. ಆದ್ರೆ ಈಗಲೂ ನನ್ನ ಅದೃಷ್ಟ ಸರಿಯಾಗಿಲ್ಲ. ನೀನು ಹೇಗಿದ್ದೀಯ ಅಂತ ನೋಡೋಣ ಅಂದ್ರೆ ನನ್ನ ಕಣ್ಣೇ ಕಾಣಿಸಲ್ಲಮ್ಮ.